ಬರೋಬ್ಬರಿ 35 ಲಕ್ಷ ರೂಪಾಯಿ ಬೆಲೆ ಬಾಳುವ ರಾಯಲ್ ಸಿಂಹದ ತರ ಇರುವ ಬ್ರ್ಯಾಂಡ್ ನ್ಯೂ ಟೊಯೋಟಾ ಫಾರ್ಚುನರ್ ಕಾರ್. ಕರ್ನಾಟಕದ ರಸ್ತೆಗಳಲ್ಲಿ ಈ ಕಾರ್ ಹೋದ್ರೆ ಸಾಕು, ಜನ ಒಂದು ಕ್ಷಣ ನಿಂತು ನೋಡ್ತಾರೆ. ಆದರೆ ಇದೇ ಕಾರ್ನಿಂದ ಕೆಳಗಿಳಿಯುವ ಒಬ್ಬ ವ್ಯಕ್ತಿ ನೇರವಾಗಿ ಹೋಗಿ ರಸ್ತೆಯ ಬದಿಯಲ್ಲಿರುವ ಕಸದ ರಾಶಿಯ ಮುಂದೆ ನಿಲ್ತಾರೆ. ಕೈಯಲ್ಲಿ ಗುಡಿಸುವ ಪೊರಕೆ ತೆಗೆದುಕೊಳ್ತಾರೆ. ಯಾವುದೇ ಹಿಂಜರಿಕೆ ಇಲ್ಲದೆ ಮುಂಜಾನೆಯ ಚಳಿಯಲ್ಲಿ ರಸ್ತೆ ಗುಡಿಸೋದಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ಹೆಮ್ಮೆಯ ಕರ್ನಾಟಕದ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೇಸಿ ರೋಡ್ನಲ್ಲಿ ದಿನನಿತ್ಯ ನಡೆಯುವ ಅಪ್ಪಟ ಸತ್ಯ ಘಟನೆ. ಕಾರ್ನಿಂದ ಇಳಿದು ಪೊರಕೆ ಹಿಡಿದು ರಸ್ತೆ ಸ್ವಚ್ಛ ಮಾಡುವ ಈ ವ್ಯಕ್ತಿಯ ಹೆಸರು ಶೇಷಪ್ಪಣ್ಣ. ಇವರ ಕತೆ ಇದೆಯಲ್ಲ, ಇದು ಕೇವಲ ಫಾರ್ಚುನರ್ ಕಾರ್ ತೆಗೆದುಕೊಂಡ ಕತೆ ಅಲ್ಲ ಸ್ನೇಹಿತರೆ, ಇದೊಂದು ಕಣ್ಣೀರಿನ ಕತೆ, ಬೆಂಕಿಯಲ್ಲಿ ಬೆಂದು ಬಂದ ಕತೆ, ಕಠಿಣ ಪರಿಶ್ರಮದ ಕತೆ. ಇದು ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲ ಕೆಲಸವನ್ನ ಹೇಗೆ ಅಳಿಯುತ್ತೇವೆ ಹೇಳಿ? ಒಬ್ಬ ವ್ಯಕ್ತಿ ಸೂಟು ಬೂಟು ಹಾಕೊಂಡು ಐಷಾರಾಮಿ ಆಫೀಸ್ನಲ್ಲಿ ಕೂತಿದ್ರೆ ಅವನಿಗೆ ಒಂದು ಗೌರವ ಕೊಡ್ತೀವಿ. ಅದೇ ರಸ್ತೆಯಲ್ಲಿ ಕಸ ಗುಡಿಸುವ ಪೌರ ಕಾರ್ಮಿಕರಿಗೆ ಸಮಾಜ ಯಾವ ರೀತಿ ನೋಡುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿರುವ ಕಹಿ ಸತ್ಯ. ಆದ್ರೆ ಬಂಟ್ವಾಳದ ಬೇಸಿ ರೋಡ್ನಲ್ಲಿ ಮುನ್ಸಿಪಾಲಿಟಿಯ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವ ಶೇಷಪ್ಪಣ್ಣ ಇವತ್ತು ಇಡೀ ಸಮಾಜದ ಯೋಚನಾ ಲಹರಿಯನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಗೆ 35 ಲಕ್ಷದ ಫಾರ್ಚುನರ್ ಕಾರ್ನಲ್ಲಿ ಕೆಲಸಕ್ಕೆ ಬಂದು ಕಾರು ಪಾರ್ಕ್ ಮಾಡಿ ಕೈಗೆ ಪೊರಕೆ ಎತ್ಕೊಳ್ಳುವ ಇವರ ಲೈಫ್ ಜರ್ನಿ ಇದೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯನು, ಅದರಲ್ಲೂ ನಮ್ಮ ಇವತ್ತಿನ ಯುವ ಪೀಳಿಗೆ ಕೇಳಲೇಬೇಕಾದ ಕತೆ. ಯಾಕಂದ್ರೆ ಈ ಜರ್ನಿ ದಿನಕ್ಕೆ ಕೇವಲ 50 ರೂಪಾಯಿ ದಿನಗೂಲಿಯಿಂದ ಶುರುವಾಗಿ ಇವತ್ತು 35 ಲಕ್ಷದ ಕಾರ್ನವರೆಗೆ ಬಂದು ನಿಂತಿದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಶೇಷಪ್ಪಣ್ಣ ಅವರ ಬದುಕಿನ ಒಂದೊಂದು ಪುಟಗಳನ್ನ ತೆರೆದು ನೋಡ್ತಾ ಹೋಗೋಣ. ಕತೆ ನಿಜಕ್ಕೂ ರೋಚಕವಾಗಿದೆ, ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯ ಅಥವಾ ಯಶಸ್ಸು ಸುಮ್ಮನೆ ಒಂದು ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ. ಅದರ ಹಿಂದೆ ಘೋರ ತಪಸ್ಸು ಇರುತ್ತೆ. ಶೇಷಪ್ಪಣ್ಣ ಅವರ ಇವತ್ತಿನ ಈ ಫಾರ್ಚುನರ್ ಕಾರಿನ ಹಿಂದೆ ಕೂಡ ಕಣ್ಣೀರು ಮತ್ತು ನೋವಿನ ಸುನಾಮಿಯೇ ಇದೆ. ನಾವು ಹಿಂದೆ ಹೋಗ್ಬೇಕಾಗಿರೋದು 1996ರ ಕಾಲಕ್ಕೆ. ಶೇಷಪ್ಪಣ್ಣ ಓದಿದ್ದು ಕೇವಲ 3ನೇ ತರಗತಿ ಮಾತ್ರ. ಬಡತನದ ಕಾರಣದಿಂದಾಗಿ ಅವರಿಗೆ ವಿದ್ಯಾಭ್ಯಾಸ ಕಲಿಯಲು ಸಾಧ್ಯವಾಗಲಿಲ್ಲ. ತುತ್ತು ಕೂಳಿಗೂ ಪರದಾಡುವ ಪರಿಸ್ಥಿತಿ ಇತ್ತು. ಅಂತಹ ಸಮಯದಲ್ಲಿ ಅವರಿಗೆ ಸಿಕ್ಕಿದ್ದು ಬಂಟ್ವಾಳ ಪುರಸಭೆಯ ಪೌರ ಕಾರ್ಮಿಕ ಕೆಲಸ. ಅವತ್ತು ಅಂದರೆ 1996ರಲ್ಲಿ ಅವರಿಗೆ ಸಿಗ್ತಾ ಇದ್ದ ದಿನಗೂಲಿ ಎಷ್ಟು ಗೊತ್ತಾ? ಕೇವಲ 50 ರೂಪಾಯಿ. ಕೇವಲ 50 ರೂಪಾಯಿ ದಿನಗೂಲಿಗೆ ಅವರು ಇಡೀ ಊರಿನ ಕಸವನ್ನ ಗುಡಿಸಲು ರಸ್ತೆಗಿಳಿದ್ರು. ಬಡತನ ಒಂದೆಡೆಯಾದರೆ ವಿಧಿ ಅವರ ಬದುಕಿನಲ್ಲಿ ಆಟವಾಡಲು ಶುರು ಮಾಡಿತು. ಅವರ ಜೀವನದಲ್ಲಾದ ಅತ್ಯಂತ ದುರಂತದ ಘಟನೆ ಯಾವುದು ಗೊತ್ತಾ? ಅವರ ತಂದೆಯ ನಿಧನ. ಯಾವಾಗ ಅವರ ತಂದೆ ತೀರ್ಕೊಂಡ್ರು ಆ ಸಮಯದಲ್ಲಿ ಶೇಷಪ್ಪಣ್ಣ ಅವರ ಕೈಯಲ್ಲಿ ಕನಿಷ್ಠ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕೂಡ ಹಣ ಇರಲಿಲ್ಲ. ಬಡತನದ ಪರಾಕಾಷ್ಠೆ ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ? ತಂದೆಯ ಹೆಣದ ಮುಂದೆ ನಿಂತು ಕಣ್ಣೀರು ಹಾಕುವಾಗ ಅವರಿಗೆ ಸಹಾಯ ಮಾಡಲು ಕೂಡ ಯಾರು ಬರಲಿಲ್ಲ. ಆ ಸಮಯದಲ್ಲಿ ಕಣ್ಣೀರು ಸುರಿಸುತ್ತಲೇ ತನ್ನ ತಂದೆಯ ಮೃತದೇಹವನ್ನ ತಾವೇ ಹೆಗಲ ಮೇಲೆ ಹೊತ್ಕೊಂಡು ನೇತ್ರಾವತಿ ನದಿಯ ತೀರಕ್ಕೆ ನಡೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಶೇಷಪ್ಪಣ್ಣ. ನೀವು ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನೋಡಿ. ಕೈಯಲ್ಲಿ ಹಣವಿಲ್ಲದೆ, ಸಹಾಯಕ್ಕೆ ಯಾರು ಇಲ್ಲದೆ ಹೆತ್ತ ತಂದೆಯ ಶವವನ್ನ ಹೆಗಲ ಮೇಲೆ ಹೊತ್ತು ನದಿಯ ದಡಕ್ಕೆ ನಡೆಯುವ ಮಗನ ಎದೆಯೊಳಗಿನ ಆಕ್ರಂದನ ಎಷ್ಟಿರಬಹುದು? ಈ ನೋವು ಶೇಷಪ್ಪಣ್ಣ ಅವರ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾಗದ ಅತ್ಯಂತ ಕಟು ನೆನಪಾಗಿ ಉಳಿದು ಹೋಗುತ್ತೆ. ಬಡತನದ ಬೇಗೆ, ತಂದೆಯ ನಿಧನದ ನೋವು ಮತ್ತು ಕುಟುಂಬದ ಜವಾಬ್ದಾರಿಗಳು ಶೇಷಪ್ಪಣ್ಣ ಅವರನ್ನ ಆವರಿಸಿಕೊಳ್ತಾವೆ. ಈ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಶೇಷಪ್ಪಣ್ಣ ಒಂದು ಹಂತದಲ್ಲಿ ಹಳಿ ತಪ್ತಾರೆ. ಹೌದು, ನೋವನ್ನ ಮರೆಯಲು ಅವರು ಕುಡಿತದ ಚಟಕ್ಕೆ ಬೀಳ್ತಾರೆ. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ಒಮ್ಮೆ ಕುಡಿತಕ್ಕೆ ಬಿದ್ದರೆ ಆ ವ್ಯಕ್ತಿ ಮತ್ತು ಆ ಕುಟುಂಬ ನಾಶವಾದಂತೆಯೇ ಅಂತ. ಶೇಷಪ್ಪಣ್ಣ ಅವರ ಬದುಕು ಕೂಡ ಅದೇ ಕತ್ತಲೆಯ ಹಾದಿಯಲ್ಲಿ ಸಾಕ್ತಾ ಇತ್ತು. ಆದ್ರೆ ವಿಧಿಯ ಆಟ ಬೇರೆಯೇ ಇತ್ತು. ಇಂತಹ ಕತ್ತಲೆಯ ಬದುಕಿನಲ್ಲಿ ಜ್ಞಾನದ ಜ್ಯೋತಿಯಂತೆ ಬೆಳಕು ಮೂಡಿದ್ದು 2005ರಲ್ಲಿ. ಹೌದು ಸ್ನೇಹಿತರೆ, 2005ರ ವರ್ಷ ಅವರ ಜೀವನದ ಅತ್ಯಂತ ಪ್ರಮುಖ ಯೂಟರ್ನ್. ಆ ಸಮಯದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಬ್ ಇನ್ಸ್ಪೆಕ್ಟರ್ ಬೆಳ್ಳಿಯಪ್ಪ ಅವರು ಶೇಷಪ್ಪಣ್ಣ ಅವರಿಗೆ ಬುದ್ಧಿವಾದದ ಮಾತುಗಳನ್ನ ಹೇಳ್ತಾರೆ. ಕುಡಿತದಿಂದ ಜೀವನ ಹೇಗೆ ಹಾಳಾಗ್ತಾ ಇದೆ ಮತ್ತು ಕಠಿಣ ಪರಿಶ್ರಮದಿಂದ ಗೌರವಾನ್ವಿತ ಬದುಕನ್ನ ಹೇಗೆ ಕಟ್ಟಿಕೊಳ್ಳಬಹುದು ಎಂಬುದನ್ನ ಹೃದಯ ಸ್ಪರ್ಶಿಯಾಗಿ ವಿವರಿಸ್ತಾರೆ.
ಆ SI ಬೆಳ್ಳಿಯಪ್ಪ ಅವರ ಮಾತುಗಳು ಶೇಷಪ್ಪಣ್ಣ ಅವರ ಹೃದಯಕ್ಕೆ ನೇರವಾಗಿ ನಾಟಿದವು. ಅದೇ ಕ್ಷಣದಲ್ಲಿ ಅವರು ಒಂದು ಕಠಿಣ ನಿರ್ಧಾರ ಮಾಡ್ತಾರೆ. ಇವತ್ತಿನಿಂದ ನಾನು ಮದ್ಯದ ಹನಿ ಕೂಡ ಮುಟ್ಟೋದಿಲ್ಲ. ಕೇವಲ ನನ್ನ ಕೆಲಸ, ನನ್ನ ಕುಟುಂಬ ಮತ್ತು ನನ್ನ ಪರಿಶ್ರಮ ಮಾತ್ರ ನನ್ನ ಬದುಕು ಅಂತ ಪಣ ತೊಡ್ತಾರೆ. ಅಂದಿನಿಂದ ಇಂದಿನವರೆಗೆ ಶೇಷಪ್ಪಣ್ಣ ಅವರು ಮದ್ಯಪಾನವನ್ನ ಸಂಪೂರ್ಣವಾಗಿ ತ್ಯಜಿಸಿ ತಮ್ಮ ಬದುಕನ್ನೇ ಬದಲಾಯಿಸಿಕೊಳ್ತಾರೆ. ಕುಡಿತ ಬಿಟ್ಟ ನಂತರ ಶೇಷಪ್ಪಣ್ಣ ಅವರ ಬದುಕಿನಲ್ಲಿ ಶಿಸ್ತು ಮನೆ ಮಾಡಿತು. ಅವರ ದಿನಚರಿ ಹೇಗಿರುತ್ತೆ ಗೊತ್ತಾ? ಅದನ್ನ ಕೇಳಿದ್ರೆ ಇವತ್ತಿನ ಸೋಮಾರಿ ಯುವಕರು ತಲೆ ತಗ್ಗಿಸಬೇಕು. ಪ್ರತಿದಿನ ಬೆಳಗ್ಗೆ ಇಡೀ ಜಗತ್ತು ಇನ್ನೂ ಮುಸುಕು ಹೊದ್ದು ಮಲಗಿರುವಾಗ, ಅಂದ್ರೆ ಸರಿಯಾಗಿ ಬೆಳಗ್ಗೆ 5 ಗಂಟೆಗೆ ಶೇಷಪ್ಪಣ್ಣ ಅವರು ಬಂಟ್ವಾಳದ BC ರೋಡ್ನಲ್ಲಿ ಹಾಜರಿರ್ತಾರೆ. ಕೈಯಲ್ಲಿ ಪೊರಕೆ ಹಿಡಿದು ರಸ್ತೆಗಳನ್ನ ಗುಡಿಸಲು ಪ್ರಾರಂಭಿಸ್ತಾರೆ. ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಅವರ ಕರ್ತವ್ಯದಲ್ಲಿ ಯಾವುದೇ ಲೋಪವಿಲ್ಲ. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪೌರ ಕಾರ್ಮಿಕರಾಗಿ ನಿರಂತರ ಕೆಲಸ. ಕೆಲವೊಮ್ಮೆ ಅವರು ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನವನ್ನ ಕೂಡ ಚಲಾಯಿಸ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಅವರ ಸರ್ಕಾರಿ ಕರ್ತವ್ಯ ಮುಗಿಯುತ್ತೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಮಧ್ಯಾಹ್ನ ಕೆಲಸ ಮುಗಿದ ತಕ್ಷಣ ಶೇಷಪ್ಪಣ್ಣ ಅವರು ಮನೆಗೆ ಹೋಗಿ ಆರಾಮವಾಗಿ ಮಲಗೋದಿಲ್ಲ. ಬದಲಾಗಿ ಅವರು ತಮ್ಮ ಮತ್ತೊಂದು ಸಾಮ್ರಾಜ್ಯದ ಕಡೆಗೆ ಹೆಜ್ಜೆ ಇಡ್ತಾರೆ. ಅದುವೇ ಅವರ ಸ್ವಂತ ಡೈರಿ ಫಾರ್ಮ್ ಮತ್ತು ಇತರೆ ಕೂಲಿ ಕೆಲಸಗಳು. ಹೌದು ಸ್ನೇಹಿತರೆ, ಶೇಷಪ್ಪಣ್ಣ ಅವರು ಹೈನೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೇವಲ ಹೈನುಗಾರಿಕೆಯಿಂದಲೇ ಅವರು ತಿಂಗಳಿಗೆ 39,000 ರೂಪಾಯಿ ಗಳಿಸ್ತಾರಂತೆ. ಯೋಚನೆ ಮಾಡಿ ನೋಡಿ, ಸರ್ಕಾರಿ ಕೆಲಸದ ಸಂಬಳದ ಜೊತೆಗೆ ಕಠಿಣ ಪರಿಶ್ರಮದ ಹೈನುಗಾರಿಕೆಯಿಂದ ಇಷ್ಟು ದೊಡ್ಡ ಮೊತ್ತದ ಆದಾಯ ಗಳಿಸೋದು ಅಷ್ಟು ಸುಲಭದ ಮಾತಲ್ಲ. ಈ ಕಠಿಣ ಪರಿಶ್ರಮವೇ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿ ಇವತ್ತು ಅವರ ನೆಮ್ಮದಿಯ ಮತ್ತು ಗತ್ತಿನ ಬದುಕು ನಡೆಸಲು ಕಾರಣವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಒಬ್ಬ ಪೌರ ಕಾರ್ಮಿಕ ಬರೋಬ್ಬರಿ 35 ಲಕ್ಷದ ಫಾರ್ಚುನರ್ ಕಾರ್ ಹೇಗೆ ಕೊಂಡುಕೊಳ್ಳೋದಕ್ಕೆ ಸಾಧ್ಯ? ಇವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು? ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ವಿಡಿಯೋ ನೋಡಿ ಇವರಿಗೆ ಲಾಟರಿ ಹೊಡೆದಿದೆ ಅಥವಾ ಇವರಿಗೆ ಬೇರೆ ಏನೋ ಹಿನ್ನೆಲೆ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ಇದರ ಹಿಂದಿರುವ ಅಸಲಿ ಸತ್ಯ ಇಲ್ಲಿದೆ. ಶೇಷಪ್ಪಣ್ಣ ಅವರಿಗೆ ಮೊದಲಿನಿಂದಲೂ ಕಾರುಗಳ ಮೇಲೆ ಒಂದು ಸಣ್ಣ ಕ್ರೇಜ್ ಇತ್ತು, ಆಸೆ ಇತ್ತು. ಅವರು ಈ ಆಸೆಯನ್ನ ಒಂದೇ ದಿನದಲ್ಲಿ ಈಡೇರಿಸಿಕೊಳ್ಳಿಲ್ಲ. ಮೊದಲು ಅವರು ತೀರಾ ಬಡತನದಲ್ಲಿದ್ದಾಗ ಒಂದು ಪುಟ್ಟ ಕಾರನ್ನ ಖರೀದಿ ಮಾಡಿದ್ರು. ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸಿದ ಮೇಲೆ ಅದನ್ನ ಮಾರಿ ಆ ಹಣಕ್ಕೆ ಮತ್ತಷ್ಟು ಸಾಲ ಸೇರಿಸಿ ಆಲ್ಟೋ ಕಾರ್ ತೆಗೆದುಕೊಳ್ತಾರೆ. ನಂತರ ಆಲ್ಟೋ ಮಾರಿ ಸ್ಕಾರ್ಪಿಯೋ ಕಾರ್ ಖರೀದಿ ಮಾಡಿದ್ರು. ಹೀಗೆ ಹಂತ ಹಂತವಾಗಿ ಮುನ್ನಡೆದ ಶೇಷಪ್ಪಣ್ಣ ಇತ್ತೀಚೆಗೆ ತಮ್ಮಲ್ಲಿದ್ದ ಆಲ್ಟೋ ಮತ್ತು ಸ್ಕಾರ್ಪಿಯೋ ಕಾರುಗಳನ್ನ ಮಾರಿ ಅದಕ್ಕೆ ಮತ್ತೊಂದಿಷ್ಟು ಹಣ ಮತ್ತು ಬ್ಯಾಂಕ್ ಲೋನ್ ಪಡೆದು ತಮ್ಮ ಕನಸಿನ ಐಷಾರಾಮಿ ಕಾರಾದ ಟೊಯೋಟಾ ಫಾರ್ಚುನರ್ ಅನ್ನ ಖರೀದಿ ಮಾಡಿದ್ದಾರೆ. ಸ್ನೇಹಿತರಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಅವರು ಶೋ ಆಫ್ ಮಾಡಲು ಈ ಕಾರು ತೆಗೆದುಕೊಂಡಿಲ್ಲ. ಅದು ಅವರ ಕನಸಾಗಿತ್ತು. ಅವರು ದಿನವಿಡೀ ಕಷ್ಟಪಟ್ಟು ದುಡಿದ ಹಣ, ಹೈನುಗಾರಿಕೆಯ ಆದಾಯ ಮತ್ತು ಪ್ರಾಮಾಣಿಕವಾಗಿ ಬ್ಯಾಂಕ್ನಿಂದ ಪಡೆದ ಲೋನ್ ಮೂಲಕವೇ ಈ ಕಾರನ್ನ ಕೊಂಡುಕೊಂಡಿದ್ದಾರೆ. ಇದು ಪ್ರಾಮಾಣಿಕ ದುಡಿಮೆಗೆ ಸಂದ ಜಯ. ಈಗ ಸ್ವಲ್ಪ ಯೋಚನೆ ಮಾಡಿ, ಇವತ್ತಿನ ದಿನಗಳಲ್ಲಿ ಸಣ್ಣದೊಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ಜನರಿಗೆ ಗರ್ವ ತಲೆಗೇರಿ ಬಿಡುತ್ತೆ. ರಸ್ತೆಯಲ್ಲಿ ಹೋಗುವಾಗ ಬೇರೆಯವರನ್ನ ಕೀಳಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ. ಇನ್ನು 35 ಲಕ್ಷದ ಕಾರ್ ಇದ್ದರಂತೂ ಮುಗ್ದೇ ಹೋಯಿತು, ಅವರ ಕಾಲೇ ನೆಲದ ಮೇಲೆ ನಿಲ್ಲೋದಿಲ್ಲ. ಆದರೆ ಶೇಷಪ್ಪಣ್ಣ ಅವರ ದೊಡ್ಡತನ ಇರೋದು ಇಲ್ಲೇ. ಬರೋಬ್ಬರಿ 35 ಲಕ್ಷದ ಕಾರ್ನಲ್ಲಿ BC ರೋಡ್ಗೆ ಬರುವ ಶೇಷಪ್ಪಣ್ಣ ಅವರು ಕಾರನ್ನ ಪಾರ್ಕ್ ಮಾಡಿ ಗತ್ತಿನಿಂದ ಕೆಳಗಿಳಿತಾರೆ. ಅದೇ ಕ್ಷಣದಲ್ಲಿ ಆ ಗತ್ತನ್ನೆಲ್ಲ ಸೈಡಿಗಿಟ್ಟು ಕೈಯಲ್ಲಿ ಪೊರಕೆ ಹಿಡಿದು ತಾವೊಬ್ಬ ಪೌರ ಕಾರ್ಮಿಕ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಜಗತ್ತಿಗೆ ತೋರಿಸ್ತಾರೆ. ಅವರು ಎಲ್ಲೂ ತಮ್ಮ ಕೆಲಸವನ್ನ ಕೀಳಾಗಿ ಕಾಣಲಿಲ್ಲ. ನಾನು ಫಾರ್ಚುನರ್ ಕಾರ್ನಲ್ಲಿ ಬರ್ತೀನಿ, ನಾನು ಯಾಕೆ ಕಸ ಗುಡಿಸಬೇಕು ಅನ್ನುವ ಅಹಂಕಾರ ಅವರಲ್ಲಿ ಲವಲೇಶವೂ ಇಲ್ಲ. ಶೇಷಪ್ಪಣ್ಣ ಅವರೇ ಒಂದ್ ಕಡೆ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೇನೆ. ನಾನು ನನ್ನ ಕೆಲಸವನ್ನ ಅತ್ಯಂತ ನಿಷ್ಠೆ ಮತ್ತು ಸಮರ್ಪಣಾ ಮನೋಭಾವದಿಂದ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲರಂತೆ ಗೌರವಾನ್ವಿತ ಜೀವನವನ್ನ ನಡೆಸಬೇಕೆಂಬ ಆಸೆಯಿಂದ ನಾನು ಕಷ್ಟಪಟ್ಟು ಬೆಳೆಯುತ್ತಿದ್ದೇನೆ. ನನ್ನ ಮಕ್ಕಳಿಗೂ ಇದೇ ಮೌಲ್ಯಗಳನ್ನ ಕಲಿಸಿದ್ದೇನೆ. ಎಂತಹ ಅದ್ಭುತ ಮಾತುಗಳು ಅಲ್ವಾ ಸ್ನೇಹಿತರೆ? ನಮ್ಮ ದೇಶದಲ್ಲಿ ಇವತ್ತು ನಾವೆಲ್ಲ ಡಿಗ್ನಿಟಿ ಆಫ್ ಲೇಬರ್ ಅಥವಾ ಶ್ರಮದ ಗೌರವದ ಬಗ್ಗೆ ಭಾಷಣಗಳನ್ನ ಮಾಡ್ತೀವಿ. ಆದರೆ ಶೇಷಪ್ಪಣ್ಣ ಅವರು ಅದನ್ನ ತಮ್ಮ ಬದುಕಿನಲ್ಲಿ ದಿನನಿತ್ಯ ಮಾಡಿ ತೋರಿಸ್ತಾ ಇದ್ದಾರೆ. ಶೇಷಪ್ಪಣ್ಣ ಅವರ ಈ ಕಥೆಯಿಂದ ನಾವು ಕಲಿಯಬೇಕಾಗಿರೋದು ಬಹಳಷ್ಟಿದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಯುವಕರು ನಮಗೆ ಉದ್ಯೋಗವಿಲ್ಲ, ಹಣವಿಲ್ಲ, ಪರಿಸ್ಥಿತಿ ಸರಿಯಿಲ್ಲ ಅಂತ ದೂರುತ್ತಾ ಕುಳಿತುಕೊಳ್ತಾರೆ. ಆದರೆ 3ನೇ ತರಗತಿ ಓದಿ ದಿನಕ್ಕೆ ಕೇವಲ 50 ರೂಪಾಯಿ ದುಡಿತಾ ಇದ್ದ ಪೌರ ಕಾರ್ಮಿಕರೊಬ್ಬರು ಧೃತಿ ಗೆಡದೆ ದುಡಿದ್ರೆ
35 ಲಕ್ಷ ರೂಪಾಯಿಯ ಕಾರು ಕೊಳ್ಳುವ ಮಟ್ಟಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಶೇಷಪ್ಪಣ್ಣ ಅವರ ಜೀವನವೇ ಜೀವಂತ ಸಾಕ್ಷಿ. ಇವರ ಈ ಸ್ಫೂರ್ತಿದಾಯಕ ಕಥೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.